ಪೂಜಾರಿ ನಾಗಪ್ಪನ ಪ್ರೇಮ ಕಥೆ. ಓಹೋ, ಪೂಜಾರಿ ನಾಗಪ್ಪನ ಪ್ರೇಯಸಿ ಮೋಹಿನಿ ಮಂಚದ ಮೇಲೆ ಅವನಿಗಾಗಿ ಕಾಯುತ್ತಾ ಕುಳಿತಿದ್ದಳು. ಸಮಯಕ್ಕೆ ಸರಿಯಾಗಿ ನಾಗಪ್ಪ ಬಾಗಿಲನ್ನು ತೆರೆದು ಸುತ್ತಮುತ್ತ ನೋಡಿ ಸದ್ದು ಮಾಡದೆ ಮೆಲ್ಲನೆ ಒಳ ಬಂದನು. ಓಹೋ, ಮೆಲ್ಲನೆ ಒಳ ಬಂದನು. ಆಸೆಯಿಂದ ನಾಲಿಗೆಯನ್ನು ಆಡಿಸುತ್ತಾ ಹತ್ತಿರ ಬಂದ. ಮೋಹಿನಿ ವಯ್ಯಾರದಿಂದ ತನ್ನ ಸೆರಗನ್ನು ಜಾರಿಸಿದಾಗ ಉದ್ರೇಕದಿಂದ ನಾಗಪ್ಪ ಉಶ್ಯೆಂದು ಉಸಿರು ಬಿಡುತ್ತಾ ಉದ್ರೇಕದಿಂದ ನಾಗಪ್ಪ ಉಶ್ಯೆಂದು ಉಸಿರು ಬಿಡುತ್ತಾ